ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಕತ್ತಿರು ಸ್ನೇಹಿತರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದೇ ರೀತಿಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾನು ಮುಂದೆ ಆಗ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ನೀವು ಪಡ್ಕೋಬಹುದು ಸ್ನೇಹಿತರ. ಹಾಗಂತಂದ್ರೆ ಇವತ್ತು ನೀಡುತ್ತಿರೋದು ಸ್ನೇಹಿತರ ಪೋಸ್ಟ್ ಆಫೀಸ್ನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ. ಕರ್ನಾಟಕಕ್ಕೆ ಅಷ್ಟು ಹುದ್ದೆಗಳ ಖಾಲಿ ಅದಾವ ಸ್ನೇಹಿತರ. ಮತ್ತು ಯು ಆರ್ಗೆ ಎಷ್ಟು ಅದಾವ, ಒ ಬಿ ಸಿಗೆ ಎಷ್ಟು ಅದಾವ, ಎಸ್ ಸಿ ಎಸ್ ಟಿಗೆ ಎಷ್ಟು ಅದಾವ, EWS PWDಗೆ ಎಷ್ಟು ಖಾಲಿ ಅದಾವ ಮತ್ತು ಅಷ್ಟು ಹುದ್ದೆಗಳು ನಮ್ಮ ಕರ್ನಾಟಕಕ್ಕೆ ಅಷ್ಟು ಖಾಲಿ ಅದಾವ ಅಂತ ಸ್ನೇಹಿತರ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರ. ಯಾರು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನೀವು ಸ್ಕಿಪ್ ಮಾಡಿದ ತಕ್ಷಣ ಅಲ್ಲಿರೋ ಒಂದು ಮಾಹಿತಿ ನೀವು ಕಳ್ಕೊತೀರಿ. ಆ ಮಾಹಿತಿ ಕಳ್ಕೊಂಡ ತಕ್ಷಣ ನೀವು ಎಲ್ಲೋ ಮಿಸ್ಟೇಕ್ ಆಗಿ ಬೇರೆ ಕಡೆ ಅಪ್ಲಿಕೇಶನ್ನಿಂದ ನಿಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಸ್ನೇಹಿತರ. ಆದ್ದರಿಂದ ಏನು ಮಾಡ್ರಿ, ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನಿಧಾನವಾಗಿ ನೋಡ್ರಿ ಸ್ನೇಹಿತರ. ಒಂದ್ಸಲ ವಿಡಿಯೋ ತಿಳಿಲ್ಲ ಅಂದ್ರೆ 2 ಸಾರಿ ನೋಡ್ಕೊಳ್ರಿ. ಆದರೆ ಯಾರು ಅನಾವಶ್ಯಕವಾಗಿ ಮಿಸ್ ಮಾಡಿ ಅಪ್ಲಿಕೇಶನ್ನ ಹಾಕ್ಬೇಡ್ರಿ. ಅಪ್ಲಿಕೇಶನ್ ಹಾಕಿದಾದಲ್ಲಿ ಸ್ನೇಹಿತರ ನಿಮ್ಮ 200 ರೂಪಾಯಿ ಮೌಲ್ಯದ ಹಣ ಹೋಗೋದರ ಜೊತೆಗೆ 1 ವರ್ಷ ಸಮಯವನ್ನು ನೀವು ಎಷ್ಟು ಮಾಡಬೇಕಾಗ್ತದ. ಹಾಗಂತಂದ ನೋಡ್ರಿ ಸ್ನೇಹಿತರ, ನಮ್ಮ ಕರ್ನಾಟಕ ಅಷ್ಟು ಹುದ್ದೆಗಳ ಖಾಲಿ ಅದಾವಂತ ಹೇಳ್ರಿ ಸ್ನೇಹಿತರ. 14ನೇ ನಂಬರ್ನಲ್ಲಿ ನೋಡ್ಕೊಡ್ರಿ ಸ್ನೇಹಿತರ, ನಮ್ಮ ಕರ್ನಾಟಕಕ್ಕಂತಿದೆ. ಕರ್ನಾಟಕ 14 ನಂಬರ್. ಕರ್ನಾಟಕದ ಅಷ್ಟು ಹುದ್ದೆಗಳು ಕನ್ನಡ ಲ್ಯಾಂಗ್ವೇಜ್ ಬರಲೇಬೇಕ್ರಿ ಸ್ನೇಹಿತರ. ಕರ್ನಾಟಕದವ್ರಿಗೆ ಸ್ನೇಹಿತರ ಅಷ್ಟು ಹುದ್ದೆಗಳು ಅಷ್ಟು ನೋಡ್ಕೊಳ್ರಿ ಸ್ನೇಹಿತರ. ಕರ್ನಾಟಕದ ಕನ್ನಡಿಗರು 1940 ಹುದ್ದೆಗಳು ನೀವು ಕರ್ನಾಟಕದಲ್ಲಿ ಯಾವುದೇ ವೃತ್ತಕ್ಕೆ ಆ ವೃತ್ತಕ್ಕೆ ಸಹ ಅದರದೇ ಆಗಿರ್ತಕ್ಕಂಥ ಹುದ್ದೆಗಳಿರ್ತಾವೆ ಸ್ನೇಹಿತರ. EWS ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ರಿ. EWSಗೆ 230 ಕೊಟ್ಟಿದ್ದಾರೆ ಅಂದ್ರೆ ನೀವು ಅದರಲ್ಲಿ ಧಾರವಾಡ ವೃತ್ತ, ಬೆಳಗಾವಿ ವೃತ್ತ, ಬೆಂಗಳೂರು ವೃತ್ತ, ಶಿವಮೊಗ್ಗ ವೃತ್ತ, ಈಗ ಹಲವಾರು ವೃತ್ತಗಳಿಗೆ ಕಂಪೇರ್ ಮಾಡಿದ್ದೆ ಅದಲ್ಲಿ 1 ಅಥವಾ 2 ಪೋಸ್ಟ್ಗಳು ಮಾತ್ರ ಬರ್ತವೆ ಸ್ನೇಹಿತರ. ಆದ್ದರಿಂದ ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಎಷ್ಟು ರಿಸರ್ವೇಷನ್ ಇರ್ತದೆ, ಅಥವಾ ಕನ್ನಡ ಮಾಧ್ಯಮ ಇರುವುದು, ಕನ್ನಡ ಗ್ರಾಮೀಣ ಮಾಧ್ಯಮ ಇರ್ಬೋದು, EWS ಇರ್ಬೋದು, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, UR ಹಾಕ್ತಿರೋ, OBC ಹಾಕ್ತಿರೋ, SST ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ ಸ್ನೇಹಿತರ. ಯಾಕಂದ್ರೆ ಪ್ರತಿಯೊಂದು ಮಾಹಿತಿ ಸಹ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತಾ. ನೀವು ಜಾಬ್ ಮಾಡಬೇಕೋ ಬೇಡವೋ ಅನ್ನೋದನ್ನ ಕನ್ಸಿಡರ್ ಮಾಡುತ್ತಾ. ಆದ್ದರಿಂದ ನೋಡ್ಕೊಡ್ರಿ ಸ್ನೇಹಿತರೆ, URಕಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ. URಗೆ ಎಷ್ಟು ಖಾಲಿ ಅದಾವ ಒಂದು ಸ್ನೇಹಿತರೆ, 827 ಹುದ್ದೆಗಳು UR ಖಾಲಿ ಅದಾವ ಸ್ನೇಹಿತರೆ. UR ಅಂದ್ರೆ ಏನ್ರಿ ಸ್ನೇಹಿತರೆ, ಲಿಂಗಾಯತ್ ಕೆಟಗರಿ ಬರ್ತೀರಿ ನೋಡ್ರಿ, ಅವರಿಗೆ 827 ಹುದ್ದೆಗಳು URದವರಿಗೆ ಖಾಲಿ ಇದ್ದಾವ. ಇನ್ನು OBC ನೋಡ್ಕೊಡ್ರಿ, OBCಯಲ್ಲಿ ಎಷ್ಟು ಅದಾವ ಅಂದ್ರೆ 446 ಹುದ್ದೆಗಳು OBC ಖಾಲಿ ಅದಾವ್ರಿ ಸ್ನೇಹಿತರ. OBCಗೆ 446 ಇದ್ದಂತಂದ್ರೆ ಇನ್ನು SC ನೋಡ್ಕೊಡ್ರಿ, ಇಲ್ಲಿ ಬರ್ತಿದ್ದೀನಿ. SCಗೆ 264 ಹುದ್ದೆಗಳು ಖಾಲಿ ಅದಾವ ನೋಡ್ಕೊಡ್ರಿ. ಇನ್ನೊಮ್ಮೆ ಹೇಳ್ತೀನಿ, UR ಕ್ಯಾಟಗರಿಗೆ ಅವರಿಗೆ 827 ಹುದ್ದೆಗಳು, OBC ಅವರಿಗೆ 446 ಹುದ್ದೆಗಳು, SC ದವರಿಗೆ 264 ಹುದ್ದೆಗಳು. ಅದೇ ರೀತಿಯಾಗಿ ಏನು ನೋಡ್ಕೊಳ್ರಿ, ಯಾವುದಂತಂದ್ರೆ ST ದವರಿಗೆ 130 ಹುದ್ದೆಗಳು ಖಾಲಿ ಅದಾವ್ರಿ. ಯಾವುದ್ರಿ, ST ದವರಿಗೆ 130 ಹುದ್ದೆಗಳು ಖಾಲಿ ಅದಾವ. EWS ನೋಡಿದ್ದೆ ಆದಲ್ಲಿ ಸ್ನೇಹಿತರ 230 ಹುದ್ದೆಗಳು. ಯಾರ್ಯಾರ್ದು EWS ಸರ್ಟಿಫಿಕೇಟ್ ಇದ್ದ ನಿಮ್ಮ ಹತ್ತಿರದ ವೃತ್ತಕ್ಕೆ ನೀವು EWS ಮುಖಾಂತರ ಅಪ್ಲಿಕೇಶನ್ ಹಾಕಿದ್ದ ಅದಲ್ಲಿ ಸೆಲೆಕ್ಷನ್ ಆಗುವ ಸಾಧ್ಯತೆ ಇರುತ್ತೆ ಸ್ನೇಹಿತರ. ಇದರದ ಸಂಪೂರ್ಣ ಮಾಹಿತಿ ಫುಲ್ ಇನ್ಫಾರ್ಮೇಶನ್ ಇದು ಇನ್ನೂ ಸಹ ಮಾಡಿ ಹಾಕಿಲ್ಲ ಸ್ನೇಹಿತರ. ಯಾಕಂತಂದ್ರೆ ಪ್ರತಿ ವರ್ಷ ವಿಡಿಯೋ ಮಾಡಿ ಸಾಕಾಗೋದು ಸ್ನೇಹಿತರ. ಇಲ್ಲೇ ಸ್ವಲ್ಪ ಶಾರ್ಟ್ ಮಾಹಿತಿ ಕೊಟ್ಬಿಡ್ತೀನಿ ನೋಡ್ಕೊಳ್ರಿ. ಶಾರ್ಟ್ ಆ್ಯಂಡ್ ಸ್ವೀಟ್ ಬಟ್ ಇಂಪಾರ್ಟೆಂಟ್ ಇನ್ ದಿಸ್ ಅಪ್ಲಿಕೇಶನ್ ಫಿಲಪ್ ಫಾರ್ಮ್ಸ್ ಸ್ನೇಹಿತರೆ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬಾರ್ದು ನೋಡ್ಕೊಳ್ರಿ ಸ್ನೇಹಿತರ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬಾರ್ದು ಸ್ನೇಹಿತರ, 10ನೇ ತರಗತಿ ಯಾರ್ಯಾರು ಪಾಸ್ ಆಗಿದ್ದೀರಿ ನೋಡ್ರಿ ಸ್ನೇಹಿತರೆ. 10ನೇ ತರಗತಿ ಸಂಪೂರ್ಣವಾಗಿ ಪಾಸ್ ಆಗಿರ್ಬೇಕು ಸ್ನೇಹಿತರೆ. ನಾನೀಗ 10ನೇ ತರಗತಿಯಲ್ಲಿ ಸ್ಟಡಿ ಮಾಡ್ತಿದ್ದೀನಿ. ಅಪ್ಲಿಕೇಶನ್ ಹಾಕಕ್ಕೆ ಬರ್ತದಂದ್ರೆ ಸ್ನೇಹಿತರೆ 100ಕ್ಕೆ 100ರಷ್ಟು ಬರೋದಿಲ್ಲ ಸ್ನೇಹಿತರೆ. ಆದ್ದರಿಂದ ನೀವು ಕಂಪಲ್ಸರಿ 10ನೇ ತರಗತಿ ಪಾಸ್ ನಿಮ್ಮ ಹತ್ತಿರ ಮಾಸ್ ಕಾರ್ಡ್ ಇರ್ಬೇಕು ಸ್ನೇಹಿತರೆ. ಯಾಕೆ ಮಾಸ್ ಕಾರ್ಡ್ ಇರ್ಬೇಕಂದ್ರೆ ಅಲ್ಲಿ ನೀವು ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಹೀಗೆ ಪ್ರತಿಯೊಂದು 6 ಏನು ನಿಮಗೆ 6 ಇದೆ ನೋಡಿ ಸ್ನೇಹಿತರೆ. ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅದೇ ರೀತಿಗೆ ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಮತ್ತು ಸೋಷಿಯಲ್ ಸೈನ್ಸ್ ಆಗಿರ್ಬೋದು. ಈ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟ್ ಅದರದೇ ಆಗಿರ್ತಕ್ಕಂಥ 100ಕ್ಕೆ ಅಷ್ಟು ಅಂಕಗಳು ಆದಂಥ ಪ್ರತಿಯೊಂದನ್ನು ಮಾಹಿತಿ ನೀವು ಅಪ್ಲಿಕೇಶನ್ ಹಾಕುವ ಫಿಲ್ಅಪ್ ಮಾಡಬೇಕಾಗುತ್ತೆ ಸ್ನೇಹಿತರ. ಆದ್ದರಿಂದ ಕಂಪಲ್ಸರಿ 10ನೇ ತರಗತಿ ಪಾಸಾಗಿ ನಿಮ್ಮ ಹತ್ರ ಮಾಸ್ ಕಾರ್ಡ್ ಇರಬೇಕಾಗುತ್ತೆ.
ಆದ್ದರಿಂದ ಯಾರು 10ನೇ ತರಗತಿ ಪಾಸಾಗಿ ನಿಮ್ಮ ಹತ್ತಿರ ಮಾಸ್ ಕಾರ್ಡ್ ಇದೆ ನೋಡ್ರಿ ಸ್ನೇಹಿತರೆ, ಆ ಮಾಸ್ ಕಾರ್ಡ್ನ ತೆಗೆದುಕೊಂಡು ಹೋಗಿ ನೀವು ಹತ್ತಿರದಲ್ಲಿರ್ತಕ್ಕಂಥ ಆನ್ಲೈನ್ ಸೆಂಟರ್ನಲ್ಲಿ ಯಾವ್ದಾದ್ರು ಅಪ್ಲಿಕೇಶನ್ ಹಾಕ್ರಿ. ಇಲ್ಲ ಅಂತಂದ್ರೆ ನಿಮಗೆ ಮೊಬೈಲ್ ಅಪ್ಲಿಕೇಶನ್ ಹಾಕಕ್ಕೆ ಬಂದ್ರೆ ಮೊಬೈಲ್ ಮುಖಾಂತರ ಅನ್ನೋದು ಅಪ್ಲಿಕೇಶನ್ ಹಾಕೊಳ್ರಿ. ಎರಡರಲ್ಲಿ ಯಾವ್ದು ಬೇಕಾದ ಮಾಡ್ರಿ ಸ್ನೇಹಿತರೆ. ಕನ್ಸಿಡರ್ ಆಸ್ ವೆಲ್ ಆಸ್ ಒಂದನ್ನು ನೋಡ್ಕೊಡ್ರಿ ಸ್ನೇಹಿತರೆ. ಒಂದು, ನೀವು 10ನೇ ತರಗತಿನ ಕಂಪಲ್ಸರಿಯಾಗಿ ಪಾಸ್ ಆಗಿರ್ಬೇಕಾಗ್ತದ. ಇನ್ನು ಎರಡನೆಯದು, ನಿಮಗೆ 18ಕ್ಕಿಂತ ಹೆಚ್ಚಿನ ವಯಸ್ಸು ಅನ್ವಯಿಸ್ತವ ಸ್ನೇಹಿತರೆ. 18ಕ್ಕಿಂತ ಹೆಚ್ಚಿನ ವಯಸ್ಸಾಗಿರ್ಬೇಕಾಗ್ತದ. ಇನ್ನು ಮೂರನೇದು ನೋಡ್ಕೊಡ್ರಿ ಸ್ನೇಹಿತರೆ, ನಿಮ್ಮ ಹತ್ರ ಕಂಪಲ್ಸರಿ 200 ರೂಪಾಯಿ ಹಣ ಇರಬೇಕಾಗ್ತದ. ಯಾಕೆ 200 ರೂಪಾಯಿ ಹಣ? ಕಂಪ್ಯೂಟರ್ ಅಂಗಡಿಗೆ ಹೋಗಿ ನೀವು ಅಪ್ಲಿಕೇಶನ್ 200 ರೂಪಾಯಿ, 100 ರೂಪಾಯಿ ನೀವು ಅಪ್ಲಿಕೇಶನ್ ಹಾಕೋರು ಕೊಡ್ಬೇಕಾಗತ್ತೆ. ಇನ್ನೊಂದು 100 ರೂಪಾಯಿ ಇದಕ್ಕೆ ಚಲನ್ DD ಏನಾದರೂ ಕರ್ಕೊಡ್ರಿ ಸ್ನೇಹಿತರೆ, ಅದು ಅಪ್ಲಿಕೇಶನ್ ಫೀ. ಈ ರೀತಿಯಾಗಿ ನೀವು ಕಂಪಲ್ಸರಿ 200 ರೂಪಾಯಿ ಹಣವನ್ನು ತೆಗೆದುಕೊಂಡು ಹೋಗಿ ಅಪ್ಲಿಕೇಶನ್ ಹಾಕಿದ್ದೆ ಆದಲ್ಲಿ ನಿಮಗೆ ಯಾವ್ದು ರಿಸರ್ವೇಷನ್ ಬರುತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಹತ್ರ EWS ಸರ್ಟಿಫಿಕೇಟ್ EWS ಮುಖಾಂತರ ನೀವು ಅಪ್ಲೈ ಮಾಡ್ಕೊಳ್ರಿ. ಇಲ್ಲ ನಂದು UR ಬರುತ್ತೆ, UR ಮುಖಾಂತರ ಅಪ್ಲಿಕೇಶನ್. ಇಲ್ಲ OBC ಬರುತ್ತೆ ಅಂದ್ರೆ OBC ಮುಖಾಂತರ ಹಾಕ್ರಿ. ಇಲ್ಲ ST ಯಾವುದ್ರ ಮುಖಾಂತರ ಬೇಕಾದ್ರೂ ನೀವು ಅಪ್ಲಿಕೇಶನ್ ಹಾಕ್ಕೊಳ್ರಿ. ಆದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಹತ್ತಿರ ಅಥವಾ ನಿಯರ್ ಇರುವ ಅಥವಾ ಸಮೀಪ ಇರುವ ವೃತ್ತಗಳನ್ನು ಚಾಯ್ಸ್ ಮಾಡಬೇಕ್ರಿ. ಯಾಕಂದರೆ ನೀವು ನಿಮ್ಮ ಹತ್ತಿರ ಇರುವ ಅಥವಾ ಸಮೀಪ ವೃತ್ತಗಳನ್ನು ಚಾಯ್ಸ್ ಮಾಡಿದ್ದೆ ಆದಲ್ಲಿ ನಿಮಗೆ ಮುಂದೆ ವರ್ಕಿಂಗ್ ಡೇಸ್ ಅಥವಾ ಡ್ಯೂಟಿ ಮಾಡುವ ಸಮಯದಲ್ಲಿ ಹೆಲ್ಪ್ ಆಗ್ತದೆ ಸ್ನೇಹಿತರ. ಹೌದಲ್ರಿ? ಹಾಗಾದ್ರೆ ದಯವಿಟ್ಟು ಯಾರ್ಯಾರ ಪೋಸ್ಟ್ ಆಫೀಸ್ನಲ್ಲಿ ವರ್ಕ್ನ ಮಾಡ್ಬೇಕು ಅಂತ ಆಸೆ ಪಟ್ಕೊಂಡಿದ್ದೀರಿ ಸ್ನೇಹಿತರೆ, ನಾನು ಇಲ್ಲಿ ಹೇಳ್ತೀನಿ ಸ್ನೇಹಿತರೆ, ಯಾವುದೇ ಉದ್ಯೋಗ ಕೇಳಲ್ಲ, ಯಾವುದೇ ಉದ್ಯೋಗ ಮೇಳಲ್ಲ ಸ್ನೇಹಿತರೆ. ಅದರದ್ದೇ ಆದ ಉದ್ಯೋಗ ಇದು ಸ್ನೇಹಿತರ, ಗೌರ್ಮೆಂಟ್ ಜಾಬ್ ಸ್ನೇಹಿತರೆ. ಅದರಲ್ಲೂ ಸ್ನೇಹಿತರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದಕ್ಕೆ ಪ್ರಾಮುಖ್ಯತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರುವುದರಿಂದ ದಯವಿಟ್ಟು ಯಾರ್ಯಾರು 10ನೇ ತರಗತಿ ಅಂಕಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದೀರಿ ಸ್ನೇಹಿತರೆ, ದಯವಿಟ್ಟು ಹೋಗಿ ಅಪ್ಲಿಕೇಶನ್ ಹಾಕುವುದರ ಮುಖಾಂತರ ನೀವು ಉದ್ಯೋಗವನ್ನು ಪಡೆದುಕೊಳ್ಳುವುದು ಸ್ನೇಹಿತರೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ, ಯಾವುದೇ ರೀತಿಯ ಪರೀಕ್ಷೆ ಇರಲ್ರಿ ಸ್ನೇಹಿತರ, ಪರೀಕ್ಷೆ ಇರುವುದಿಲ್ಲ. ಒನ್ಲಿ ನೇರ ನೇಮಕಾತಿ. 10ನೇ ತರಗತಿ ಅಂಕಗಳನ್ನು ಪರಿಗಣಿಸಿ ನಿಮ್ಮನ್ನು ನೇರ ನೇಮಕಾತಿಯ ಮುಖಾಂತರ ಆಯ್ಕೆ ಮಾಡಿಕೊಳ್ತಾರ. ಈಗೇನಾದರೂ ನೀವು ಅಪ್ಲೈ ಮಾಡಿದ್ದೆ ಅದಲ್ಲಿ ಸ್ನೇಹಿತರೆ, ಇನ್ನು 3 ತಿಂಗಳಲ್ಲಿ ಇದರದ ಏನು ಬರ್ತದೆ ಸ್ನೇಹಿತರೆ, ಶಾರ್ಟ್ ಲಿಸ್ಟಿಂಗ್ ಬರ್ತಾರ. ಶಾರ್ಟ್ ಲಿಸ್ಟ್ ಬಿಟ್ಟ ತಕ್ಷಣ ಆ ಶಾರ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರಿತ್ತಂತಾರೆ ಸ್ನೇಹಿತರೆ, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ತಕ್ಷಣ ಕೆಲವೇ ತಿಂಗಳು ಅಥವಾ 2 ತಿಂಗಳಲ್ಲಿ ನಿಮಗೆ ಜಾಯ್ನಿಂಗ್ ಆರ್ಡರ್ ಬರ್ತದೆ. ಜಾಯ್ನಿಂಗ್ ಆರ್ಡರ್ ಬಂದ ತಕ್ಷಣ ನೀವು ಜಾಯ್ನ್ ಆಗ್ಬೋದ್ರಿ ಸ್ನೇಹಿತರ. ಎಷ್ಟು ಸ್ನೇಹಿತರ ಮಾಹಿತಿ ಬತ್ತಿಗೆ ಪೋಸ್ಟ್ ಆಫೀಸ್ ಮಾಹಿತಿ, ಸಂಪೂರ್ಣವಾದ ಮಾಹಿತಿನ ಅತಿ ಕೆಲವೇ ನಿಮಿಷಗಳಲ್ಲಿ ನೀಡಿದ್ದೀನಿ ಸ್ನೇಹಿತರ. ಇದೇ ರೀತಿಯಾಗಿ ಸಂಪೂರ್ಣ ಮಾಹಿತಿ ಅತಿ ಕಡಿಮೆ ಸಮಯದಲ್ಲಿ ನೀಡುವುದರ ಮುಖಾಂತರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ ಸ್ನೇಹಿತರ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಮತ್ತು ನೆಕ್ಸ್ಟ್ ಇಲ್ಲಿ ಬಿಡೋಣ ಸ್ನೇಹಿತರ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಬಾಯ್.